ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಪತ್ನಿಯನ್ನೇ ಕೊಂದು ಹಾಕಿದ್ದಾನೆ ಪತಿ. ಮೂರನೇ ಮಗುವು ಹೆಣ್ಣು ಅನ್ನೋ ಕಾರಣಕ್ಕೆ ಪತ್ನಿಯನ್ನ ಕೊಲೆಗೈಯಲಾಗಿದೆ. ಎಷ್ಟು ಭೀಕರವಾಗಿ ಆತ ಹತ್ಯೆ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ ಅಂದ್ರೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಇಟ್ಟಿದ್ದಾನೆ ಪತ್ನಿಗೆ. ಪರಬನಿ ಜಿಲ್ಲೆಯ ಗಂಗಾಖೇಡ್ ನಾಕಾ ಎಂಬಲ್ಲಿ ಘಟನೆ ನಡೆದಿರೋದು. ಇಲ್ಲಿ ಕಾರಣ ಏನು ಕೊಲೆ ಮಾಡೋದಕ್ಕೆ, ಈ ರೀತಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋದಕ್ಕೆ ಅಂದ್ರೆ ಮೂರನೇ ಮಗುನು ಹೆಣ್ಣಾಗಿದೆ. ಇದೇ ವಿಷಯಕ್ಕೆ ದಂಪತಿ ಮಧ್ಯದಲ್ಲಿ ಗಲಾಟೆ ಆಗಿದೆ. ಆಗ ಪತಿ ಮೇಲೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಇಟ್ಟೇ ಬಿಟ್ಟಿದ್ದಾನೆ ಗಂಡ. ಧಗ ಧಗ ಅಂತ ಬೆಂಕಿ ಉರಿತಾ ಇದೆ. ಮನೆಯಿಂದ ಓಡ್ ಬಂದಿದ್ದಾಳೆ ಆ ಮಹಿಳೆ. ಅಕ್ಕಪಕ್ಕದವರು ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೆ ಚಿಕಿತ್ಸೆ ಫಲಿಸಲಿಲ್ಲ, ಬದುಕಿ ಉಳಿಲಿಲ್ಲ ಆ ಮಹಿಳೆ. 32 ವರ್ಷದ ಗಂಡ ಕುಂಡಲಿಕಾ ಉತ್ತಮ್ ಕಾಳೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನ್ನ ತಂಗಿ ಕಡೆಯಿಂದ ದೂರನ್ನ ಕೊಟ್ಟಿದ್ಲು ಕಾಳೆ ಪತ್ನಿ ಮೈನಾ. ಇದೇ ಕಾರಣಕ್ಕೆ ಸಿಟ್ಟಾಗಿದ್ದಂತೆ ವಾದ ವಿವಾದ ಆಗಿದೆ, ಗಲಾಟೆ ಆಗಿದೆ. ಆಗ ಗಂಡ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಆಕೆಯನ್ನ ಕೊಂದೇ ಬಿಟ್ಟಿದ್ದಾನೆ. ಬಹಳಷ್ಟು ಕ್ರೂರವಾಗಿ ಆತ ಕೊಂದು ಹಾಕಿದ್ದಾನೆ. ಇಲ್ಲಿ ದಂಪತಿ ಮಧ್ಯದಲ್ಲಿ ಮಗುವಿನ ವಿಷಯವಾಗಿ ಗಲಾಟೆ ಆಗಿದೆ. ಅಂದ್ರೆ ಮೂರನೇ ಮಗು ಅವರಿಗೆ ಹುಟ್ಟಿದೆ, ಆ ಮಗುನು ಕೂಡ ಹೆಣ್ಮಗು ಅನ್ನೋ ಒಂದು ಕಾರಣ ಇಲ್ಲಿ ಪರಸ್ಪರ ವಾದ ವಿವಾದ ಉಂಟಾಗೋದಕ್ಕೆ ಕಾರಣ ಆಗಿದೆ. ಮತ್ತೆ ಗಂಡನಿಗೆ ಈ ವಿಷಯ ಸಿಟ್ಟನ್ನ ತರಿಸಿದೆ. ಮಹಾರಾಷ್ಟ್ರದಲ್ಲಿ ಆಗಿರುವಂತ ಒಂದು ಭೀಕರ ಕೊಲೆ ಇದು. ಇನ್ನೂ ಸಮಾಜ ಯಾವ ಕಡೆ ಓಡ್ತಾ ಇದೆ ಅಥವಾ ಏನು ಯೋಚನೆಯನ್ನ ಇಟ್ಕೊಂಡಿದ್ದಾರೆ ಪುರುಷರು ಅನ್ನೋದಕ್ಕೆ ಇದೊಂದು ಪ್ರಕರಣ ಮತ್ತೊಂದು ಸಾಕ್ಷಿಯಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಕೆಲವು ಪಾಪ ಮಕ್ಕಳಾದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಈ ದಂಪತಿಗೆ ಮೂರ್ ಮಕ್ಕಳಾಗಿದೆ, ಆದ್ರೆ ಹೆಣ್ಣುಮಗು ಹುಟ್ಟಿತು ಅನ್ನೋ ಕಾರಣಕ್ಕೆ ಪತ್ನಿಯನ್ನೇ ಕೊಂದು ಹಾಕಿದ್ದಾನೆ ಗಂಡ. ಪೆಟ್ರೋಲ್ ಸುರಿದಿದ್ದಾನೆ, ಬೆಂಕಿ ಹಚ್ಚೇ ಬಿಟ್ಟಿದ್ದಾನೆ. ಬಹಳಷ್ಟು ಕಿರುಕುಳವನ್ನ ಈ ಹಿಂದೆನೂ ಕೊಡ್ತಿದ್ದ ಅಂತ ಕಾಣಿಸುತ್ತೆ. ಮೈನಾ ಅಂತ ಮೃತಪಟ್ಟೋಳ ಹೆಸರು, ಆ ಮಹಿಳೆ ಹೆಸರು. ತನ್ನ ತಂಗಿ ಕಡೆಯಿಂದ ಕಂಪ್ಲೇಂಟ್ ಅನ್ನ ಕೊಡಿಸಿರ್ತಾಳೆ ಗಂಡನ ಮೇಲೆ. ಈ ವಿಷಯನೂ ಕೂಡ ಆತನ ಸಿಟ್ಟಿಗೆ, ಆಕ್ರೋಶಕ್ಕೆ ಕಾರಣವಾಗಿದೆಯಂತೆ. ಏನೇ ಆಗ್ಲಿ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ಏನೇ ಸಿಟ್ಟು ಬಂದ್ರು, ಕಂಪ್ಲೇಂಟ್ ಕೊಟ್ಟರು ಕೂಡ ಈ ರೀತಿ ಕೊಂದು ಹಾಕೋದಲ್ಲ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಪತ್ನಿಯನ್ನೇ ಕೊಂದು ಹಾಕಿದ್ದಾನೆ ಪತಿ. ಮೂರನೇ ಮಗುವು ಹೆಣ್ಣು ಅನ್ನೋ ಕಾರಣಕ್ಕೆ ಪತ್ನಿಯನ್ನ ಕೊಲೆಗೈಯಲಾಗಿದೆ. ಎಷ್ಟು ಭೀಕರವಾಗಿ ಆತ ಹತ್ಯೆ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ ಅಂದ್ರೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಇಟ್ಟಿದ್ದಾನೆ ಪತ್ನಿಗೆ. ಪರಬನಿ ಜಿಲ್ಲೆಯ ಗಂಗಾಖೇಡ್ ನಾಕಾ ಎಂಬಲ್ಲಿ ಘಟನೆ ನಡೆದಿರೋದು. ಇಲ್ಲಿ ಕಾರಣ ಏನು ಕೊಲೆ ಮಾಡೋದಕ್ಕೆ, ಈ ರೀತಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋದಕ್ಕೆ ಅಂದ್ರೆ ಮೂರನೇ ಮಗುನು ಹೆಣ್ಣಾಗಿದೆ. ಇದೇ ವಿಷಯಕ್ಕೆ ದಂಪತಿ ಮಧ್ಯದಲ್ಲಿ ಗಲಾಟೆ ಆಗಿದೆ. ಆಗ ಪತಿ ಮೇಲೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಇಟ್ಟೇ ಬಿಟ್ಟಿದ್ದಾನೆ ಗಂಡ. ಧಗ ಧಗ ಅಂತ ಬೆಂಕಿ ಉರಿತಾ ಇದೆ. ಮನೆಯಿಂದ ಓಡ್ ಬಂದಿದ್ದಾಳೆ ಆ ಮಹಿಳೆ. ಅಕ್ಕಪಕ್ಕದವರು ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೆ ಚಿಕಿತ್ಸೆ ಫಲಿಸಲಿಲ್ಲ, ಬದುಕಿ ಉಳಿಲಿಲ್ಲ ಆ ಮಹಿಳೆ. 32 ವರ್ಷದ ಗಂಡ ಕುಂಡಲಿಕಾ ಉತ್ತಮ್ ಕಾಳೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನ್ನ ತಂಗಿ ಕಡೆಯಿಂದ ದೂರನ್ನ ಕೊಟ್ಟಿದ್ಲು ಕಾಳೆ ಪತ್ನಿ ಮೈನಾ. ಇದೇ ಕಾರಣಕ್ಕೆ ಸಿಟ್ಟಾಗಿದ್ದಂತೆ ವಾದ ವಿವಾದ ಆಗಿದೆ, ಗಲಾಟೆ ಆಗಿದೆ. ಆಗ ಗಂಡ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಆಕೆಯನ್ನ ಕೊಂದೇ ಬಿಟ್ಟಿದ್ದಾನೆ. ಬಹಳಷ್ಟು ಕ್ರೂರವಾಗಿ ಆತ ಕೊಂದು ಹಾಕಿದ್ದಾನೆ. ಇಲ್ಲಿ ದಂಪತಿ ಮಧ್ಯದಲ್ಲಿ ಮಗುವಿನ ವಿಷಯವಾಗಿ ಗಲಾಟೆ ಆಗಿದೆ. ಅಂದ್ರೆ ಮೂರನೇ ಮಗು ಅವರಿಗೆ ಹುಟ್ಟಿದೆ, ಆ ಮಗುನು ಕೂಡ ಹೆಣ್ಮಗು ಅನ್ನೋ ಒಂದು ಕಾರಣ ಇಲ್ಲಿ ಪರಸ್ಪರ ವಾದ ವಿವಾದ ಉಂಟಾಗೋದಕ್ಕೆ ಕಾರಣ ಆಗಿದೆ. ಮತ್ತೆ ಗಂಡನಿಗೆ ಈ ವಿಷಯ ಸಿಟ್ಟನ್ನ ತರಿಸಿದೆ. ಮಹಾರಾಷ್ಟ್ರದಲ್ಲಿ ಆಗಿರುವಂತ ಒಂದು ಭೀಕರ ಕೊಲೆ ಇದು. ಇನ್ನೂ ಸಮಾಜ ಯಾವ ಕಡೆ ಓಡ್ತಾ ಇದೆ ಅಥವಾ ಏನು ಯೋಚನೆಯನ್ನ ಇಟ್ಕೊಂಡಿದ್ದಾರೆ ಪುರುಷರು ಅನ್ನೋದಕ್ಕೆ ಇದೊಂದು ಪ್ರಕರಣ ಮತ್ತೊಂದು ಸಾಕ್ಷಿಯಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಕೆಲವು ಪಾಪ ಮಕ್ಕಳಾದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಈ ದಂಪತಿಗೆ ಮೂರ್ ಮಕ್ಕಳಾಗಿದೆ, ಆದ್ರೆ ಹೆಣ್ಣುಮಗು ಹುಟ್ಟಿತು ಅನ್ನೋ ಕಾರಣಕ್ಕೆ ಪತ್ನಿಯನ್ನೇ ಕೊಂದು ಹಾಕಿದ್ದಾನೆ ಗಂಡ. ಪೆಟ್ರೋಲ್ ಸುರಿದಿದ್ದಾನೆ, ಬೆಂಕಿ ಹಚ್ಚೇ ಬಿಟ್ಟಿದ್ದಾನೆ. ಬಹಳಷ್ಟು ಕಿರುಕುಳವನ್ನ ಈ ಹಿಂದೆನೂ ಕೊಡ್ತಿದ್ದ ಅಂತ ಕಾಣಿಸುತ್ತೆ. ಮೈನಾ ಅಂತ ಮೃತಪಟ್ಟೋಳ ಹೆಸರು, ಆ ಮಹಿಳೆ ಹೆಸರು. ತನ್ನ ತಂಗಿ ಕಡೆಯಿಂದ ಕಂಪ್ಲೇಂಟ್ ಅನ್ನ ಕೊಡಿಸಿರ್ತಾಳೆ ಗಂಡನ ಮೇಲೆ. ಈ ವಿಷಯನೂ ಕೂಡ ಆತನ ಸಿಟ್ಟಿಗೆ, ಆಕ್ರೋಶಕ್ಕೆ ಕಾರಣವಾಗಿದೆಯಂತೆ. ಏನೇ ಆಗ್ಲಿ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ಏನೇ ಸಿಟ್ಟು ಬಂದ್ರು, ಕಂಪ್ಲೇಂಟ್ ಕೊಟ್ಟರು ಕೂಡ ಈ ರೀತಿ ಕೊಂದು ಹಾಕೋದಲ್ಲ.